ಒಬ್ಬ ರೈತನ ಬಳಿ ಒಂದು ಕುದುರೆ ಇತ್ತು. ಆ ಕುದುರೆ ಒಂದಿನ ತುಂಬಾ ಕೆಲಸ ಮಾಡಿ ಸುಸ್ತಾಗಿತ್ತು. ಸುಸ್ತಾಗಿದ್ದರಿಂದ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕೆಂಬ ಆಸೆ ಆಯಿತು. ಹಾಗೆ ಅದು ವಿಶ್ರಾಂತಿ ಪಡೆಯಲು ಹೋಗಿ ಮಲಗಿದ್ದಾಗ ಪಕ್ಕದಲ್ಲಿದ್ದಂತಹ ಬೆಕ್ಕು ಬಂದು ಅದರ ಜೊತೆ ಮಾತನಾಡಿತು. ಅದು ಹೇಳಿತು, ಇವತ್ತು ನನಗೆ ಸುಸ್ತಾಗಿದೆ, ಯಜಮಾನರು ತುಂಬಾ ಕೆಲಸ ಕೊಟ್ಟಿದ್ರು, ಅದನ್ನೆಲ್ಲ ಮಾಡಿ ಮುಗಿಸಿದೆ. ಆದುದರಿಂದ ನಾಳೆ ನನಗೆ ರೆಸ್ಟ್ ಬೇಕಾಗುತ್ತೆ. ಆದುದರಿಂದ ನಾನು ಈಗ ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಆ ಬೆಕ್ಕು ಅವರ ಮಾತು ಕೇಳ್ಕೊಂಡು ಹೋಗುವಾಗ ದಾರಿಯಲ್ಲಿ ನಾಯಿ ಸಿಕ್ತು. ನಾಯಿ ಹತ್ರ ಹೇಳಿದ್ರು, ಯಾಕೋ ಕುದುರೆ ಇಲ್ಲಿಂದ ಕೆಲಸ ಬಿಟ್ಟು ಹೋಗುತ್ತಂತೆ. ಯಾಕಂದ್ರೆ ಅದಕ್ಕೆ ಯಜಮಾನ ತುಂಬಾ ಕೆಲಸ ಕೊಡ್ತಾನೆ, ಸರಿಯಾಗಿ ಹೊಟ್ಟೆಗೆ ಆಗ್ತಾ ಇಲ್ಲ. ಆದುದರಿಂದ ಅದಕ್ಕೆ ರೆಸ್ಟ್ ಬೇಕು, ಇಲ್ಲಿ ಇದ್ರೆ ಆಗಲ್ಲ, ಹೊರಟು ಹೋಗ್ತೇನೆ ಅಂತ ಹೇಳ್ತು ಅಂತ ಹೇಳಿ. ಹಾಗೆ ಹೋಗ್ಬೇಕಾದ್ರೆ ನಾಯಿಗೆ ಅಲ್ಲಿ ಹೋಗ್ಬೇಕಾದ್ರೆ ಕೋಳಿ ಕಾಣಿಸ್ತು. ಕೋಳಿಯ ಬಳಿಗೆ ಹೋಗಿ ಆ ನಾಯಿ ಹೇಳ್ತು, ನೋಡು ನೋಡು, ಕುದುರೆ ಇಲ್ಲಿಂದ ಬಿಟ್ಟು ಹೊರಟು ಹೋಗುತ್ತಂತೆ. ಆ ಮನೆ ಯಜಮಾನ ತುಂಬಾ ಅದಕ್ಕೆ ಕಷ್ಟ ಕೊಡ್ತಾ ಇದೆ, ಊಟ ಸರಿ ಆಗ್ತಾ ಇದೆ, ಮೇವು ಆಗ್ತಾ ಇದೆ, ಆದ್ರಿಂದ ಅದು ಇಲ್ಲಿಂದ ಹೊರಟು ಹೋಗ್ತಾ ಇದೆ, ಇನ್ನು ಇಲ್ಲಿ ಇರಕ್ಕಾಗಲ್ಲ ಅಂತ ಹೇಳ್ಬೇಕು. ಅಲ್ಲಿಂದ ಮುಂದೆ ಹೋದಾಗ ಆ ಕೋಳಿ ಅದರ ಜೊತೆಲಿ ಹೋದಾಗ ಒಂದು ಹಸುವನ್ನು ಕಂಡಿತ್ತು. ಆ ದನದ ಹತ್ರ ಹೋಗಿ ಹೇಳ್ತು, ನೋಡು, ಕುದುರೆಗೆ ಯಜಮಾನರು ತುಂಬಾ ಕಾಟ ಕೊಡ್ತಾರೆ, ಆ ಯಜಮಾನರ ಮಾತು ಕೇಳಿಸ್ಕೊಂಡು ಇರಕ್ಕಾಗೋದಿಲ್ಲ, ಆ ಯಜಮಾನರಿಗೆ ಹೆಂಗಾದ್ರೂ ಮೋಸ ಮಾಡಿ ನಾನು ಹೊರಟು ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ, ಆದ್ದರಿಂದ ಆ ಕುದುರೆ ಇವತ್ತಲ್ಲ ನಾಳೆ ಹೊರಟು ಹೋಗುತ್ತೆ, ನನಗೆ ಈ ತರ ಕೆಲಸ ಆಗಲ್ಲ ಅಂತ ಹೇಳ್ತು ಅಂತ ಹೇಳಿ ಕೋಳಿ ಆ ಹಸುವಿಗೆ ಹೇಳಿ. ಹಸು ಯಜಮಾನರ ಬಳಿಗೆ ಬಂದು, ನೋಡು, ಕುದುರೆ ಬಹಳ ಸೊಕ್ಕಿನ ಕುದುರೆ, ನೀವೇನೋ ತುಂಬಾ ಕೆಲಸ ಕೊಡ್ತಾ ಇದ್ದೀರಿ, ನೀವೇನೋ ತುಂಬಾ ಕಾಟ ಕೊಡ್ತಾ ಇದ್ದೀರಂತೆ, ಅದಕ್ಕೆ ಮೇವು ಸರಿ ಆಗ್ತಾ ಇಲ್ಲಂತೆ, ಇಂತಹ ಹೆಂಗ ಮಾಡಿ ಯಜಮಾನರಿಗೆ ಮೋಸ ಮಾಡಲೇಬೇಕು, ಅವರೇ ಮೋಸ ಮಾಡಿ ನಾವು ಹೋಗೋದು, ಏನಾದ್ರೂ ಮಾಡಿ ಅವರು ನನಗೆ ಇಷ್ಟು ಅನ್ಯಾಯ ಮಾಡಿದಕ್ಕೆ ಅದನ್ನು ತೀರಿಸ್ಕೊಳ್ಳೇಬೇಕು ಅಂತ ಕುದುರೆ ಇದೆ ಅಂತ ತಿಳ್ಕೊಂತು. ನಾನಿನ್ನಿವರ ಹತ್ರ ಕೆಲಸ ಮಾಡಲ್ಲ ಅಂತ ಕುದುರೆ ಹೇಳಿದೆ ಅಂತ ಆ ಹಸು ಯಜಮಾನರ ಬಳಿ. ಯಜಮಾನರಿಗೆ ಕೋಪ ಬಂತು, ಏನು ಕುದುರೆ ಈ ರೀತಿ ಹೇಳ್ತಾ ಅಂತ ಹೇಳಿ ಕುದುರೆಗೆ ಅದಕ್ಕೆ ವಿಷ ಹಾಕಿ ಅದನ್ನ ಕೊಂದ್ರು. ಹೀಗೆ ಕುದುರೆ ಹೇಳಿದ್ದೇನು ನನಗೆ ರೆಸ್ಟ್ ಬೇಕು ಅಂತ, ಆದರೆ ಆ ಮಾತು ಬೆಳೀತಾ ಹೋಗಿ ಹೋಗಿ ಯಾವ ರೀತಿ ಅದು ಬೆಳವಣಿಗೆ ಆಯಿತು, ಅದರಿಂದ ಏನು ತೊಂದರೆ ಆಯಿತು ಎಂಬುದನ್ನ ನಾವು ತಿಳ್ಕೋಬೇಕು. ನಮ್ಮ ವೈಯಕ್ತಿಕವಾದ ವಿಚಾರಗಳನ್ನ ಸರಿಯಾಗಿ ಹೇಳುವುದರಿಂದ ಬಾಯಿಂದ ಬಾಯಿಗೆ ಬದಲಾಗಿ ಕೊನೆಗೆ ನಮಗೆ ಅದೊಂದು ಹುರುಳಾಗಿ ನಮ್ಮನ್ನು ಸುತ್ತಿಕೊಳ್ಳಬಹುದು ಎಂಬುದನ್ನು ನೆನಪಿಟ್ಟುಕೊಂಡು ಯಾರ ಜೊತೆ ಮಾತಾಡಬೇಕಾದ್ರೂ ನಮ್ಮ ವ್ಯಕ್ತಿಗತವಾದ ಅಭಿಪ್ರಾಯಗಳನ್ನು ಯಾರಿಗೂ ಹೇಳಬಾರದೆಂಬುದು ಇದರ ತಾತ್ಪರ್ಯ. ಅಂದರೆ ಕುದುರೆ ಹೇಳಿದ್ದೇನು, ಉಳಿದವರು ಮಾಡಿದ್ದೇನು, ಆ ಮಾತುಗಳು ಯಾವ ರೀತಿ ಬದಲಾಗ್ತಾ ಹೋಯ್ತು ಎಂಬುದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ನಾವು ಯಾವ ರೀತಿ ನಮ್ಮ ವೈಯಕ್ತಿಕವಾದ ವಿಚಾರಗಳನ್ನು ಎಷ್ಟು ಗುಟ್ಟಾಗಿ ಇಟ್ಟುಕೊಳ್ಳಬೇಕು ಅಷ್ಟನ್ನು ಗುಟ್ಟಿಯಾಗಿ ಇಟ್ಟುಕೊಳ್ಳಲೇಬೇಕು, ಇಲ್ಲದಿದ್ದರೆ ನಮಗೆ ಅಪಾಯ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ.